ಸರ್, ಸಿದ್ದರಾಮಯ್ಯ ಅವರು ನನ್ನ ರಾಜಕೀಯ ನಿವೃತ್ತಿ 2028 ಎಲೆಕ್ಷನ್ ಇಲ್ಲ, ಇದರಿಂದ ಏನು ಇಫೆಕ್ಟ್ ಆಗ್ತದೋ ಅಥವಾ ಮುಂಚೆ ಕಲುಷಿತ ಆಗೈತಿ, ರಾಜಕೀಯ ಕಲುಷಿತ ಆಗಿದೆ? ಹೌದು, ಪಾಪ ಅವರು ಭಾಳ ಅತ್ಯಂತ ಸ್ವಚ್ಛ ರಾಜಕಾರಣಿ ದೇಶ. ಅವರು ಅವ್ರ ಮಗ ಮಾಡಿದ್ದು ಕರ್ಮಕಾಂಡ. ಅವ್ರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಸಿದ್ದರಾಮಯ್ಯ ಒಳ್ಳೆಯವರಿದ್ದರು. ಹಿಂದೇನು ಮುಖ್ಯಮಂತ್ರಿ ಅವಧಿ ಇತ್ತಲ್ಲ, ಎಲ್ಲ ನಾ ಅದನ್ನು ವಿಧಾನಸಭೆದಾಗ ಹೇಳಿ, ನೀವು ಆ ಹಿಂದಿನ ಇದ್ರಾಗ ಚಲೋ ಇದ್ರಿ, ಭಾಳ ಕೆಟ್ಟಿರುತ್ತೆ ಹೇಳಿ ಒಪ್ಪನ ವಿಧಾನಸಭೆ ಮಿಸ್ಟರ್ ಯತ್ನಾಳ್ ಹಂಗಿಲ್ಲ ಹಿಂಗಿಲ್ಲ, ನಿಮ್ಮ ಮಗ ಕೂತಾನಲ್ಲ, ಮಗ ನಿಮ್ಮ ಇನ್ನೊಬ್ಬ ಭೈರತಿ ಸುರೇಶ ಕುಲುಷಿತ ಮಾಡಿದವ್ರು ಅವರೇ ಅದಾರ. ಈ ಜಾತಿ ವ್ಯವಸ್ಥೆ ಈ ಬರೀ ಅಲ್ಲೇ ಬಾಯಿ ತೆಗೆದ್ರೆ ಅಲ್ಪಸಂಖ್ಯಾತರು 1000 ಕೋಟಿ 10,000 ಕೋಟಿ ಕುಲುಷಿತ ಮಾಡ್ದಂಗೆಲ್ಲ. ನೀವು ನೋಡಪ್ಪ, ಸಾಮಾಜಿಕ ನ್ಯಾಯದಾಗ ಎಲ್ಲ ಯಾವ ಜನರಿಗೆ ನ್ಯಾಯಯುತವಾಗಿ ಸಿಗಬೇಕು. ಬರೀ ಅವ್ರದ್ದೇ ಹೇಳೋದು, ದಲಿತರ ಬಗ್ಗೆ ಮಾತಾಡೋದು ಇಲ್ಲ. ತನ್ನ ಸ್ವಂತ ಹಿಂದುಳಿದ ಸಮಾಜ ಕಡೆಗೆ ಬಂದ ಮುಖ್ಯಮಂತ್ರಿ ನಾಳೆ ರಾಜೀನಾಮೆ ಕೊಡೋದಂದ್ರೆ ಇವತ್ತೇ ಒಂದು 80-90 ಕೋಟಿ ಬೀರಪ್ಪನ ಗುಡಿಗೆ ಅವ ಕೊಟ್ಟಾರಿ ಇವರು ಸಿದ್ದರಾಮಯ್ಯ ಸಾಹೇಬರು. ಅದಕ್ಕೆ ನಾ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಪೂರ್ಣ ಪ್ರಮಾಣದಲ್ಲಿ ಆಗಲಿ, ಕಾಂಗ್ರೆಸ್ ಮಣ್ಣಾಗಿ ಹೋಗ್ತದೆ. ಈಗ ಹಾಲುಮತ ಸಮಾಜ ಏನಾಗಿತ್ತು ಪಾಪ, ನಮ್ಮ ಸಮಾಜ ಒಬ್ಬರು ಮುಖ್ಯಮಂತ್ರಿ ಸಹಜವಾಗಿ ಯಾವುದೋ ಆ ಸಮಾಜಕ್ಕೆ ಅಭಿಮಾನಿ ಇತ್ತು. ಅವರು ಸಹ ಭಾಳಷ್ಟು ಮಂದಿ ನಾವು ಹೇಳ್ತಾರೆ, ಮೊದಲಿನ ಸಿದ್ದರಾಮಯ್ಯ ಇಲ್ರಿ, ಈಗ ಏನೂ ಉಳಿದಿಲ್ಲ ಅಂತ ಹೇಳ್ತಿದ್ರು. ಈಗ ಅವರು ಪಾಪ ಕಾಂಗ್ರೆಸ್ನವ್ರಿಗೆ ಭಯ ಪ್ರಾರಂಭ ಆಗೈತಿ. ಇಲ್ಲ ಅವರು ರಾಜಕೀಯದಿಂದ ಯಾರು ನೆನೆ ಬಾಲಕೃಷ್ಣ ಹೇಳ್ಯಾರ, ಮಾಗಡಿ ಬಾಲಕೃಷ್ಣ ಏನಂತ, ನಿವೃತ್ತಿ ಆಗಬಾರ್ದು ಸಿದ್ದರಾಮಯ್ಯನವರು. ಇವರು ಅವ್ರನ್ನ ಲಾಭ ತಗೋರು. ಸಿದ್ದರಾಮಯ್ಯನವ್ರನ್ನ ಅತ್ಯಂತ ಹೀನಾಯವಾಗಿ ಅವಮಾನ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಇಳಿಸ್ಯಾರ ಹೈಕಮಾಂಡದವರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ದಿವಸ ಕೆಲವೊಂದು MLAಗಳು ಹೋಗಿದ್ರು ಅವ್ರ ಮನೆಗೆ, ಸಣ್ಣ ಮಗುವಿನಂತೆ ಹತ್ರ ಹೇಳಿದ್ರು. ನನಗೆ ಒಂದು MLAಗಳು ಹೇಳಿದ್ದ, ಇದು ಸಣ್ಣ ಮಗುವಿನಂಗೆ ಬೆಡ್ರೂಮ್ನಾಗ ಹತ್ರು, ಅಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ರು ಸಿದ್ದರಾಮಯ್ಯ ಅಂತ. ಅಂದ್ರೆ ಸಿದ್ದರಾಮಯ್ಯನವ್ರು ಗೌರವಯುತವಾಗಿ ಅವ್ರಿಗೆ ನಿರ್ಗಮನ ಮಾಡಲಿಲ್ಲ ಕಾಂಗ್ರೆಸ್ಸು. ಅದಕ್ಕೆ ಸಿದ್ದರಾಮಯ್ಯನವರ ಅವಶ್ಯಕತೆ ಕಾಂಗ್ರೆಸ್ಸಿಗೆ ಇದ್ದೇ ಇದೆ. ಅವ್ರ ನಿವೃತ್ತಿ ಅಂದ್ರೆ ಕಾಂಗ್ರೆಸ್ ಅಧ್ಯಾಯ ಮುಗೀತತ್ತು. ಲಾಭ ಸಹಜವಾಗಿ ವಿರೋಧ ಪಕ್ಷದಲ್ಲಿ ಸಮರ್ಥವಾದಂಥ ಒಂದೇನಾದರೂ ಹೊಸ ರಾಜಕೀಯ ಪಕ್ಷ ಬಂದ್ರೆ ಅದಕ್ಕೆ ಲಾಭ ಆಗ್ತದೆ ನೋಡಿ. ಥ್ಯಾಂಕ್ ಯು ಸರ್.